ನೋಡಿ, ಒಂದು ಇನ್ಸ್ಟಾಗ್ರಾಮ್ ಅಂತಿರುತ್ತೆ, ನಿಮ್ಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಫೇಸ್ಬುಕ್ಕು ಅನೇಕರಿಗೆ ಗೊತ್ತಿದೆ. ಫೇಸ್ಬುಕ್ಕಲ್ಲಿ ನಾವು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಕು, ನಾನು ಹೀಗೆ ಅಂತೇಳಿ. ಆಗ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ನಾವು ಫ್ರೆಂಡ್ ಆಗ್ತೀವಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಲಿಕ್ಕಿಲ್ಲ, ಫಾಲೋ ಮಾಡೋದು ಅಂತ ಹೇಳ್ತೀವಿ. ಅವು ಫಾಲೋ ಮಾಡೋದು. ಕೆಲವರು ಇಲ್ಲ, ಯಾರು ಫಾಲೋ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನೋಡ್ಕೊಂಡು ಮಾಡ್ತಾರೆ, ಅದಕ್ಕೂ ಅವಕಾಶ ಇದೆ. ಪ್ರೈವೇಟ್ ಅಕೌಂಟ್ ಹೀಗೆಲ್ಲ ಇದೆ. ಇಲ್ಲಿ ನೋಡಿ, ಅಲ್ಲಿ 0 ಫಾಲೋವಿಂಗ್ ಇದೆಯಲ್ಲ, ಅಲ್ಲಿ ನೋಡಿ, ದರ್ಶನ್ ತೂಗುದೀಪ ಶ್ರೀನಿವಾಸ್ 664 ಪೋಸ್ಟ್ ಹಾಕಿದ್ದಾರೆ. 2.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. 2.3 ಮಿಲಿಯನ್ ಅಂತಂದರೆ 23 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಆಮೇಲೆ 0 ಫಾಲೋವಿಂಗ್ ಅಂದರೆ ಅವರು ಯಾರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಇಂಗ್ಲೀಷಲ್ಲಿ ಫಾಲೋ, ನಮ್ಮನ್ನು ಈಗ ನಾವು ಯಾರನ್ನಾದರೂ ಒಂದು ವಿಷಯ ಅನುಸರಿಸೋದು ಅವ್ರನ್ನ ಫಾಲೋ ಮಾಡೋದು. ಹಾಗೆ ಫಾಲೋ, ಈಗ ಅಲ್ಲಿ 2.3 ಮಿಲಿಯನ್ ಇದೆಯಲ್ಲ, ಅವರು ದರ್ಶನ್ ತೂಗುದೀಪ್ ಯಾವುದೇ ಒಂದು ಸ್ಟೇಟಸ್ ಹಾಕಿದ್ರು ಕೂಡ, ಹೊಸ ಪಿಕ್ಚರ್ದು ಹಾಕಿದ್ರು ಕೂಡ, ಒಂದು ಫೋಟೋ ಹಾಕಿದ್ರು ಕೂಡ ಟಣ್ ಅಂತ ಗೊತ್ತಾಗುತ್ತೆ ಅವರಿಗೆ, ಫಾಲೋ ಮಾಡ್ತಾ ಇದ್ದಾರೆ. ಹಾಗೆಯೇ ಇವರು ಒಂದು 4-5 ಜನರನ್ನು ಫಾಲೋ ಮಾಡ್ತಾಯಿದ್ರು. ಯಾರನ್ನು ಫಾಲೋ ಮಾಡ್ತಾಯಿದ್ರು? ಸುಮಲತಾ ಅಂಬರೀಷ್ ಅವರನ್ನು ಫಾಲೋ ಮಾಡ್ತಾಯಿದ್ರು. ಆಮೇಲೆ ಅಭಿಷೇಕ್ ಅಂಬರೀಷ್ ಅವರನ್ನು ಫಾಲೋ ಮಾಡ್ತಾಯಿದ್ರು. ಅಭಿಷೇಕ್ ಅಂಬರೀಷ್ ಅವರ ಪತ್ನಿ ಹೊಸದಾಗಿ ಮದುವೆ ಆದ್ರಲ್ಲ, ಅವಿವಾ ಅವರನ್ನು ಫಾಲೋ ಮಾಡ್ತಾಯಿದ್ರು. ಆಮೇಲೆ ದಿನಕರ್ ತೂಗುದೀಪ ಅವರನ್ನು ಫಾಲೋ ಮಾಡ್ತಾಯಿದ್ರು. ಅದಾದ ನಂತರ ಡಿ ಕಂಪನಿಯನ್ನು ಫಾಲೋ ಮಾಡ್ತಾಯಿದ್ರು. ಇವತ್ತು ಎಲ್ಲ ಯಾವುದೇ ಫಾಲೋ ಇಲ್ಲ, ಯಾರನ್ನು ಫಾಲೋ ಮಾಡ್ತಾ ಇಲ್ಲ. ನನ್ನನ್ನು ಫಾಲೋ ಮಾಡಿರುವಂಥ ರೀತಿಯಲ್ಲಿ ಒಂದು ಇನ್ಸ್ಟಾಗ್ರಾಮ್ಗಳನ್ನು ನಾವೆಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಗೊತ್ತಾಗುತ್ತೆ ಅದು ಏನಾಗುತ್ತೆ, ಮತ್ತೊಂದು ಆಗುತ್ತೆ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಸುಮಲತಾ ಅಂಬರೀಷ್ ಅವರನ್ನು ಫಾಲೋ ಮಾಡೋದು ಬಿಟ್ಟ ತಕ್ಷಣ ಸುಮಲತಾ ಅಂಬರೀಷ್ ಅವರು ಕೆಲವು ಸ್ಟೇಟಸ್ ಹಾಕೊಂಡ್ಬಿಟ್ರು. ಏನು? ಆ್ಯಂಡ್ ದ ಆಸ್ಕರ್ ಫಾರ್ ಬೆಸ್ಟ್ ಆ್ಯಕ್ಟಿಂಗ್ ಗೋಸ್ ಟು ದೋಸ್ ಹೂ ಟ್ವಿಸ್ಟ್ ದ ಟ್ರುತ್, ಹರ್ಟ್ ಪೀಪಲ್ ವಿದೌಟ್ ರಿಮೋರ್ಸ್, ಶಿಫ್ಟ್ ದ ಬ್ಲೇಮ್ ಆ್ಯಂಡ್ ಶೋ ಹೌ ಸ್ಟಿಲ್ ಸಿ ದೆಮ್ಸೆಲ್ವ್ಸ್ ಆಸ್ ದ ಹೀರೋ. ಯಾರಿಗೆ ಅವಾರ್ಡ್ ಹೋಗಬೇಕು ಅಂತಂದರೆ, ಯಾರು ಸತ್ಯವನ್ನು ತಿಳಿಸ್ತಾರೆ, ಯಾರು ಮತ್ತೊಬ್ಬರಿಗೆ ದುಃಖ ಕೊಡ್ತಾರೆ, ನೋವು ಕೊಡ್ತಾರೆ, ಇದೆಲ್ಲ ಮಾಡಿ ಕೂಡ ನಾನೇ ಹೀರೋ ಅಂತ ಮೆರೀತಾರೆ, ಅವರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಅಂತ. ಅರೆ, ಅಲ್ಲಿ ಅನ್ಫಾಲೋ ಮಾಡೋದಕ್ಕೂ ಸುಮಲತಾ ಮೇಡಮ್ ಈ ರೀತಿ ಹೇಳೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂಥೇಳಿ ಚರ್ಚೆಗಳು ಶುರುವಾಯಿತು. ಅದಾದ ಸುಮಲತಾ ಮೇಡಮ್ ಅವರು ಇನ್ನೊಂದು ಪೋಸ್ಟ್ ಹಾಕಿದ್ರು, ಇಲ್ಲಪ್ಪ ಇದಕ್ಕೂ ಸಂಬಂಧ ಇಲ್ಲ, ನಾನು ನೋಡಲಿಲ್ಲ, ಅದನ್ನು ಯಾರು ಫಾಲೋ ಮಾಡ್ತಾರೆ ಯಾರು ಫಾಲೋ ಮಾಡೋದಿಲ್ಲ ಅಂತ ನಾನು ನೋಡೋಕ್ಕಾಗೋದಿಲ್ಲ, ಇದಕ್ಕೆ ಸಂಬಂಧ ಕಲ್ಪಿಸಬೇಡಿ, ದರ್ಶನ್ ಏನಿದ್ರು ಕೂಡ ನನ್ನ ದೊಡ್ಡ ಮಗನೇ. ಇಷ್ಟೆಲ್ಲ ಅವಾಂತರಗಳು ಇವತ್ತಾಯಿತು. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸುಮಲತಾರನ್ನೇ ಅನ್ಫಾಲೋ ಮಾಡಿದ ದರ್ಶನ್, ಕೌಂಟರ್ ಕೊಟ್ಟು ಎಲ್ಲ ಸರಿ ಇದೆ ಎಂದ ಗೌಟಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೆಲ ತಿಂಗಳುಗಳ ಕಾಲ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಇದರ ನಡುವೆ ಇನ್ಸ್ಟಾಗ್ರಾಂನಲ್ಲಿ ನಟಿ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಷ್, ಅಭಿಷೇಕ್ ಅಂಬರೀಷ್ ಸೇರಿದಂತೆ 6 ಜನರನ್ನ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ಯಾರ್ಯಾರನ್ನ ಅನ್ಫಾಲೋ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸುಮಲತಾ ಅಂಬರೀಷ್, ಲವ್ಲಿ ಬ್ರದರ್ ಅಭಿಷೇಕ್ ಅಂಬರೀಷ್, ಅಭಿಷೇಕ್ ಪತ್ನಿ ಅವಿವಾ, ದಿನಕರ್ ತೂಗುದೀಪ್, ಪುತ್ರ ವಿನೇಶ್, ಡಿ ಕಂಪನಿಯನ್ನ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ಗೆ ಕೌಂಟರ್ ಕೊಟ್ರ ಸುಮಲತಾ. ದರ್ಶನ್ ಅನ್ಫಾಲೋ ಮಾಡುತ್ತಿದ್ದಂತೆಯೇ ಸುಮಲತಾ ಕೂಡ ಒಂದು ಸ್ಟೇಟಸ್ ಹಾಕಿಕೊಂಡ್ರು. ಇನ್ಸ್ಟಾ ಸ್ಟೇಟಸ್ನಲ್ಲಿ 6 ಲೈನ್ಗಳನ್ನು ಬರೆದು ಪೋಸ್ಟ್ ಮಾಡಿದ್ದಾರೆ. ಸುಮಲತಾ ಸುಮ್ಮನೆ ಆ ಸ್ಟೇಟಸ್ ಹಾಕಿದ್ರೋ, ಯಾರಿಗೋ ಏನೋ ಹೇಳಲು ಹೋಗಿ ಅಂತ ಪೋಸ್ಟ್ ಮಾಡಿದ್ರೋ ಗೊತ್ತಿಲ್ಲ. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಎಂದರೆ, ಯಾರು ಸತ್ಯವನ್ನ ತಿರುಚುತ್ತಾರೋ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡುತ್ತಾರೋ, ತಪ್ಪನ್ನು ಬೇರೆಯವರ ಮೇಲೆ ಹಾಕುತ್ತಾರೋ, ಅವರು ತಮ್ಮನ್ನು ತಾವು ಹೀರೋ ಎಂದುಕೊಳ್ಳುತ್ತಾರೆ. ಎಲ್ಲವೂ ಸರಿ ಇದೆ ಎಂದ ಸುಮಲತಾ. ನನ್ನ ಹಿಂದಿನ ಪೋಸ್ಟ್ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರುವುದರಿಂದ ಈ ಸ್ಪಷ್ಟನೆ ನೀಡಲು ನಾನು ಇಚ್ಛಿಸುತ್ತೇನೆ. ನನ್ನ ಪೋಸ್ಟ್ ಯಾರನ್ನಾದರೂ ಗುರಿಯಾಗಿಸಿ ಮಾಡಲಾದದ್ದಲ್ಲ, ಅದು ಸರಳವಾಗಿ ಹಂಚಿಕೊಂಡ ವಿಷಯ ಮಾತ್ರ. ನಿಜಕ್ಕೂ ದರ್ಶನ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಯಾರನ್ನೂ ಫಾಲೋ ಮಾಡುತ್ತಿಲ್ಲ. ಅದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನು ಎಲ್ಲರೂ ಗೌರವಿಸಬೇಕು. ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯ ವಿವಾದ ಸೃಷ್ಟಿಸಬೇಡಿ ಎಂದು ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ಬರೋಬ್ಬರಿ 9 ತಿಂಗಳ ಬಳಿಕ ನಟ ದರ್ಶನ್ ಮತ್ತೆ ಬಣ್ಣ ಹಚ್ಚಿ ಕ್ಯಾಮೆರಾ ಎದುರಿಸಿದ್ದಾರೆ. ಇಂದಿನಿಂದ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಸಿನಿಮಾ ಸೆಟ್ಗೆ ತೆರಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಇನ್ಸ್ಟಾಗ್ರಾಮ್ ಅಂತಿರುತ್ತೆ, ನಿಮ್ಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ.
ಫೇಸ್ಬುಕ್ ಅನೇಕರಿಗೆ ಗೊತ್ತಿದೆ. ಫೇಸ್ಬುಕ್ಕಲ್ಲಿ ನಾವು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಕು, ನಾನು ಹೀಗೆ ಅಂತೇಳಿ, ಆಗ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ನಾವು ಫ್ರೆಂಡ್ ಆಗ್ತೀವಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಲಿಕ್ಕಿಲ್ಲ, ಫಾಲೋ ಮಾಡೋದು ಅಂತ ಹೇಳ್ತೀವಿ. ಅವು ಫಾಲೋ ಮಾಡೋದು. ಕೆಲವರು ಇಲ್ಲ, ಯಾರು ಫಾಲೋ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನೋಡ್ಕೊಂಡು ಮಾಡ್ತಾರೆ, ಅದಕ್ಕೂ ಅವಕಾಶ ಇದೆ. ಪ್ರೈವೇಟ್ ಅಕೌಂಟ್ ಹೀಗೆಲ್ಲ ಇದೆ. ಇಲ್ಲಿ ನೋಡಿ, ಅಲ್ಲಿ 0 ಫಾಲೋವಿಂಗ್ ಇದೆಯಲ್ಲ, ಅಲ್ಲಿ ನೋಡಿ, ದರ್ಶನ್ ತೂಗುದೀಪ ಶ್ರೀನಿವಾಸ್ 664 ಪೋಸ್ಟ್ ಹಾಕಿದ್ದಾರೆ, 2.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. 2.3 ಮಿಲಿಯನ್ ಅಂತಂದರೆ 23 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಆಮೇಲೆ 0 ಫಾಲೋವಿಂಗ್ ಅಂದರೆ ಅವರು ಯಾರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಇಂಗ್ಲೀಷಲ್ಲಿ ಫಾಲೋ, ನಮ್ಮನ್ನು ಈಗ ನಾವು ಯಾರನ್ನಾದರೂ ಒಂದು ವಿಷಯ ಅನುಸರಿಸೋದು ಅವ್ರನ್ನ ಫಾಲೋ ಮಾಡೋದು. ಹಾಗೆ ಫಾಲೋ, ಈಗ ಅಲ್ಲಿ 2.3 ಮಿಲಿಯನ್ ಇದೆಯಲ್ಲ, ಅವರು ದರ್ಶನ್ ತೂಗುದೀಪ್ ಯಾವುದೇ ಒಂದು ಸ್ಟೇಟಸ್ ಹಾಕಿದ್ರು ಕೂಡ, ಹೊಸ ಪಿಕ್ಚರ್ದು ಹಾಕಿದ್ರು ಕೂಡ, ಒಂದು ಫೋಟೋ ಹಾಕಿದ್ರು ಕೂಡ ಕಣ್ಣಂತ ಗೊತ್ತಾಗುತ್ತೆ ಅವರಿಗೆ, ಫಾಲೋ ಮಾಡ್ತಾ ಇದ್ದಾರೆ. ಹಾಗೆಯೇ ಇವರು ಒಂದು 4-5 ಜನನ ಫಾಲೋ ಮಾಡ್ತಾಯಿದ್ರು. ಯಾರನ್ನು ಫಾಲೋ ಮಾಡ್ತಾಯಿದ್ರು? ಸುಮಲತಾ ಅಂಬರೀಷ್ ಅವರನ್ನು ಫಾಲೋ ಮಾಡ್ತಾಯಿದ್ರು. ಆಮೇಲೆ ಅಭಿಷೇಕ್ ಅಂಬರೀಷ್ ಅವರನ್ನು ಫಾಲೋ ಮಾಡ್ತಾಯಿದ್ರು. ಅಭಿಷೇಕ್ ಅಂಬರೀಷ್ ಅವರ ಪತ್ನಿ ಹೊಸದಾಗಿ ಮದುವೆ ಆದ್ರಲ್ಲ, ಅವಿವಾ ಅವರನ್ನು ಫಾಲೋ ಮಾಡ್ತಾಯಿದ್ರು. ಆಮೇಲೆ ದಿನಕರ್ ತೂಗುದೀಪ ಅವರನ್ನು ಫಾಲೋ ಮಾಡ್ತಾಯಿದ್ರು. ಅದಾದ ನಂತರ ಡಿ ಕಂಪನಿಯನ್ನು ಫಾಲೋ ಮಾಡ್ತಾಯಿದ್ರು. ಇವತ್ತು ಎಲ್ಲ ಯಾವುದೇ ಫಾಲೋ ಇಲ್ಲ, ಯಾರನ್ನು ಫಾಲೋ ಮಾಡ್ತಾ ಇಲ್ಲ. ನನ್ನನ್ನು ಫಾಲೋ ಮಾಡಿರುವಂಥ ರೀತಿಯಲ್ಲಿ ಒಂದು ಇನ್ಸ್ಟಾಗ್ರಾಮ್ಗಳನ್ನು ನಾವೆಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಗೊತ್ತಾಗುತ್ತೆ ಅದು ಏನಾಗುತ್ತೆ ಮತ್ತೊಂದಾಗುತ್ತೆ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಸುಮಲತಾ ಅಂಬರೀಷ್ ಅವರನ್ನು ಫಾಲೋ ಮಾಡೋದು ಬಿಟ್ಟ ತಕ್ಷಣ ಸುಮಲತಾ ಅಂಬರೀಷ್ ಅವರು ಕೆಲವು ಸ್ಟೇಟಸ್ ಹಾಕೊಂಡ್ಬಿಟ್ರು. ಏನು? ಆ್ಯಂಡ್ ದ ಆಸ್ಕರ್ ಫಾರ್ ಬೆಸ್ಟ್ ಆ್ಯಕ್ಟಿಂಗ್ ಗೋಸ್ ಟು ದೋಸ್ ಹೂ ಟ್ವಿಸ್ಟ್ ದ ಟ್ರುತ್, ಹರ್ಟ್ ಪೀಪಲ್ ವಿದೌಟ್ ರಿಮೋರ್ಸ್, ಶಿಫ್ಟ್ ದ ಬ್ಲೇಮ್ ಆ್ಯಂಡ್ ಶೋ ಹೌ ಸ್ಟಿಲ್ ಸಿ ದೆಮ್ಸೆಲ್ವ್ಸ್ ಆಸ್ ದ ಹೀರೋ. ಯಾರಿಗೆ ಅವಾರ್ಡ್ ಹೋಗಬೇಕು ಅಂತಂದರೆ, ಯಾರು ಸತ್ಯವನ್ನು ತಿಳಿಸ್ತಾರೆ, ಯಾರು ಮತ್ತೊಬ್ಬರಿಗೆ ದುಃಖ ಕೊಡ್ತಾರೆ, ನೋವು ಕೊಡ್ತಾರೆ, ಇದೆಲ್ಲ ಮಾಡಿ ಕೂಡ ನಾನೇ ಹೀರೋ ಅಂತ ಮೆರೀತಾರೆ, ಅವರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಅಂತ. ಅರೆ, ಅಲ್ಲಿ ಅನ್ಫಾಲೋ ಮಾಡೋದಕ್ಕೂ ಸುಮಲತಾ ಮೇಡಮ್ ಈ ರೀತಿ ಹೇಳೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂಥೇಳಿ ಚರ್ಚೆಗಳು ಶುರುವಾಯಿತು. ಅದಾದ ಸುಮಲತಾ ಮೇಡಮ್ ಅವರು ಇನ್ನೊಂದು ಪೋಸ್ಟ್ ಹಾಕಿದ್ರು, ಇಲ್ಲಪ್ಪ ಅದಕ್ಕೆ ಸಂಬಂಧ ಇಲ್ಲ, ನಾನು ನೋಡಲಿಲ್ಲ ಅದನ್ನು, ಯಾರು ಫಾಲೋ ಮಾಡ್ತಾರೆ ಯಾರು ಫಾಲೋ ಮಾಡೋದಿಲ್ಲ ಅಂತ ನಾನು ನೋಡೋಕ್ಕಾಗೋದಿಲ್ಲ, ಅದಕ್ಕೆ ಸಂಬಂಧ ಕಲ್ಪಿಸಬೇಡಿ, ದರ್ಶನ್ ಏನಿದ್ರು ಕೂಡ ನನ್ನ ದೊಡ್ಡ ಮಗನೇ. ಇಷ್ಟೆಲ್ಲ ಅವಾಂತರಗಳು ಇವತ್ತಾಯಿತು. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸುಮಲತಾರನ್ನೇ ಅನ್ಫಾಲೋ ಮಾಡಿದ ದರ್ಶನ್, ಕೌಂಟರ್ ಕೊಟ್ಟು ಎಲ್ಲ ಸರಿ ಇದೆ ಎಂದ ಗೌಟಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೆಲ ತಿಂಗಳುಗಳ ಕಾಲ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಇದರ ನಡುವೆ ಇನ್ಸ್ಟಾಗ್ರಾಂನಲ್ಲಿ ನಟಿ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಷ್, ಅಭಿಷೇಕ್ ಅಂಬರೀಷ್ ಸೇರಿದಂತೆ 6 ಜನರನ್ನ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ಯಾರ್ಯಾರನ್ನ ಅನ್ಫಾಲೋ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸುಮಲತಾ ಅಂಬರೀಷ್, ಲವ್ಲಿ ಬ್ರದರ್ ಅಭಿಷೇಕ್ ಅಂಬರೀಷ್, ಅಭಿಷೇಕ್ ಪತ್ನಿ ಅವಿವಾ, ದಿನಕರ್ ತೂಗುದೀಪ್, ಪುತ್ರ ವಿನೇಶ್, ಡಿ ಕಂಪನಿಯನ್ನ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ಗೆ ಕೌಂಟರ್ ಕೊಟ್ರ ಸುಮಲತಾ. ದರ್ಶನ್ ಅನ್ಫಾಲೋ ಮಾಡುತ್ತಿದ್ದಂತೆಯೇ ಸುಮಲತಾ ಕೂಡ ಒಂದು ಸ್ಟೇಟಸ್ ಹಾಕಿಕೊಂಡ್ರು. ಇನ್ಸ್ಟಾ ಸ್ಟೇಟಸ್ನಲ್ಲಿ 6 ಲೈನ್ಗಳನ್ನು ಬರೆದು ಪೋಸ್ಟ್ ಮಾಡಿದ್ದಾರೆ. ಸುಮಲತಾ ಸುಮ್ಮನೆ ಆ ಸ್ಟೇಟಸ್ ಹಾಕಿದ್ರೋ, ಯಾರಿಗೋ ಏನೋ ಹೇಳಲು ಹೋಗಿ ಅಂತ ಪೋಸ್ಟ್ ಮಾಡಿದ್ರೋ ಗೊತ್ತಿಲ್ಲ. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಎಂದರೆ, ಯಾರು ಸತ್ಯವನ್ನ ತಿರುಚುತ್ತಾರೋ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡುತ್ತಾರೋ, ತಪ್ಪನ್ನು ಬೇರೆಯವರ ಮೇಲೆ ಹಾಕುತ್ತಾರೋ, ಅವರು ತಮ್ಮನ್ನು ತಾವು ಹೀರೋ ಎಂದುಕೊಳ್ಳುತ್ತಾರೆ. ಎಲ್ಲವೂ ಸರಿ ಇದೆ ಎಂದ ಸುಮಲತಾ. ನನ್ನ ಹಿಂದಿನ ಪೋಸ್ಟ್ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರುವುದರಿಂದ